ನೀರಾವರಿ ಇರತ್ತಲೆ ಕಬ್ಬು ಬೆಳೆಯೋಕ್ಕಾಗೆಲ್ಲ ಕಲ್ಲಿನ ಮೇಲೆ ಕಬ್ಬು ಹೆಂಗೆ ಬೆಳಿತೀಯ ಅಂತೇಳಿ ಆ ನೀರನ್ನು ಬಳಕೆ ಮಾಡ್ಕೊಂಡು ಆ ಬಂಡೆ ಮೇಲಿನ ಮಣ್ಣು ತುಂಬಿ ಕಬ್ಬು ಹಾಕಿ ಬೆಳೆದೆ. ವಿಷರಹಿತವಾದಂಥ ಆಹಾರವನ್ನು ಕೊಡಬೇಕು ಸಮಾಜಕ್ಕೆ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ನಾನು ಭಾಳ ಬೆಲ್ಲ ಬೆಳೆದಿದ್ದೆ. ಯಾರು ಗ್ರಾಹಕರು ಬಂದು ತಗೊಳ್ತಾ ಇರಲಿಲ್ಲ. ವರ್ಷ ಪೂರ್ತಿ ಮಾರಾಟ ಆಗಿ ಸ್ವಲ್ಪ ಬೆಲ್ಲ ಲಾಸ್ಟಿಗೆ ನನಗೆ ಕಷ್ಟ ಅನ್ನಿಸ್ತು. ಅದು ಇನ್ನೊಂದು ವರ್ಷದಲ್ಲಿ 6 ತಿಂಗಳಿಗೆ ಮಾರಾಟ ಮಾಡಿದೆ. ಆಮೇಲೆ ಮತ್ತೆ ಇನ್ನೊಂದು ವರ್ಷಕ್ಕಾಗಲೇ 3 ತಿಂಗಳಿಗೆ ಮಾರಾಟ ಆಯ್ತು. ನನ್ನ ಬೆಲ್ಲ ಜಲ್ದಿ ಹೋಯ್ತು. ಇತ್ತೀಚಿನ ದಿನಗಳಲ್ಲಿ ಈ ವರ್ಷನ ಇನ್ನೂ ನಾನು ಅಡುಗೆ ಮಾಡ್ತಿದ್ದಂಗೆ ಬೆಲ್ಲನ ಇಳಿಸ್ತಿದ್ದಂಗೆ ತೊಗೊಂಡು ಹೋಗ್ಬಿಡ್ತಾ ಇದ್ದೆ. ನಾನು ಇದರಿಂದ ಅತಿ ಏನನ್ನು ಗಳಿಸಿ ಹೋಗ್ಬೇಕು ಅಂತಲ್ಲ, ಭೂಮಿಯ ಫಲವತ್ತತೆಯನ್ನು ಗಳಿಸಿ ಹೋಗ್ತಕ್ಕಂಥ ಕೆಲಸ ನಾನು ಮಾಡಬೇಕು. ಇಳುವರಿ ಕಡಿಮೆ ಇರ್ಬೋದು, ಅದ್ರ ಶಕ್ತಿತ್ವದಂಥ ಆಹಾರ ಸಿಗುತ್ತಲ್ಲ. ಈಗ ಆರೋಗ್ಯಕ್ಕಾಗಿ ಎಷ್ಟು ವ್ಯಯ ಮಾಡ್ತಾ ಇದೀವಿ, ಆ ವ್ಯಯ ಮಾಡೋದು ತಪ್ಪುತ್ತಲ್ಲ. ಆಮೇಲೆ ನಮ್ಮ ಖರ್ಚು ಕಡಿಮೆ ಆಗುತ್ತಲ್ಲ. ಖರ್ಚು ಕಡಿಮೆ ಆದಾಗ ನಮ್ಮ ಆದಾಯ ಜಾಸ್ತಿ ಆಯ್ತು ಅಂತ ನಾವು ತಿಳ್ಕೊಬೇಕಲ್ಲ ರೈತರು. ನಾನು 100 ಪಾಕೆಟ್ ಭತ್ತ ಬೆಳೆದೆ, ಅವರು 100 ಪಾಕೆಟ್ ಮೇಲೆ ಭತ್ತ ಬೆಳೆದಿದ್ದು. 100 ಪಾಕೆಟ್ ಬೆಳೆದು ಅವರು ಪಡೆದಿದ್ದ ದುಡ್ಡು 50-60 ಸಾವಿರ. ನಾನು 100 ಪಾಕೆಟ್ ಭತ್ತ ಬೆಳೆದು ಈ ಥರ ಮೌಲ್ಯವರ್ಧನೆ ಮಾಡಿದ್ದಕ್ಕೆ 3 ಲಕ್ಷ ತೊಗೊಂಡೆ. ನಾನೊಬ್ಬ ಸಾಮಾನ್ಯ ರೈತ ದುರ್ಗಣ್ಣ ಅಂತೇಳಿ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಚೋರ್ನೂರು ಹೋಬಳಿ ಬಂಡ್ರಿ ಗ್ರಾಮ ನಂದು. ನಾನು ಎಜುಕೇಷನ್ ಡಿಗ್ರಿ ಮುಗಿಸಿದ ನಂತರ ಭೂಮಿ ಉಪಯುಕ್ತವಾದ ಭೂಮಿ ವ್ಯವಸಾಯಕ್ಕೆ ಬರದಂಥ ಭೂಮಿನ ತೊಗೊಂಡು ಬರೆದಿರ್ತಕ್ಕಂಥ ವೇಸ್ಟ್ ಲ್ಯಾಂಡ್ ತೊಗೊಂಡು ಅದರಲ್ಲಿ ಮಣ್ಣು ಅದೆಲ್ಲ ಹಾಕಿ ಕಲ್ಲು ಪಲ್ಲು ತೆಗೆದಾಕಿ ಅದು ಜಮೀನಿಗೆ ಯೋಗ್ಯ ಮಾಡ್ಕೊಂಡು ಅಲ್ಲಿ ಕಬ್ಬನ್ನು ನೆಡ್ತಿದ್ದೆ. ನಾನು ಮೊದಲು ಕಬ್ಬು ನೆಟ್ಟಾಗಲಿಕ್ಕೆ ಎಲ್ಲ ಜನರು ಕೂಡ ಅಸಹ್ಯಪಟ್ಟು ನಗ್ತಾಯಿದ್ರು. ನೀರಾವರಿ ಇರತ್ತಲೆ ಕಬ್ಬು ಬೆಳೆಯೋಕ್ಕಾಗೆಲ್ಲ ಕಲ್ಲಿನ ಮೇಲೆ ಕಬ್ಬು ಹೆಂಗೆ ಬೆಳಿತೀಯ ಅಂತೇಳಿ. ಅಲ್ಲಿ ನಾನು ಬೋರ್ ಹಾಕ್ಸಿದೆ, ನೀರು ಬಿತ್ತು. ಆ ನೀರನ್ನು ಬಳಕೆ ಮಾಡ್ಕೊಂಡು ಆ ಬಂಡೆ ಮೇಲಿನ ಮಣ್ಣು ತುಂಬಿ ಕಬ್ಬು ಹಾಕಿ ಬೆಳೆದೆ. ಆಗ ನಾನು ಕೃಷಿ ಇಲಾಖೆಯವ್ರಿಗೆ ನಾನು ಕಬ್ಬು ಬೆಳೆದಿದ್ದೀನಿ, ಇದು ನಾನು ಫ್ಯಾಕ್ಟ್ರಿಗೆ ಕೊಡಲ್ಲ, ನಾನು ಗಾಣ ಆಡಿ ಬೆಲ್ಲ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ನನಗೆ ಒಂದು ಸಬ್ಸಿಡಿನಲ್ಲಿ ಒಂದು ಗಾಣ ನಂಗೆ ಸಬ್ಸಿಡಿನಲ್ಲಿ ಕೊಡ್ರಿ ಅಂತ ಕೇಳಿದೆ. ಅವ್ರು ಮಾಡಿಕೊಟ್ರು, ಅವ್ರು ನೆನೆಸ್ಬೇಕು. ನಾನು ಅದನ್ನು ಹಿಡ್ಕೊಂಡು ನಾನು ಸಾವಯವ ಕಬ್ಬನ್ನು ಬೆಳೆದು ಬೆಲ್ಲ ಮಾಡಲಿಕ್ಕೆ ನಾನೇ ಸ್ವಂತ ಕೊಪ್ಪರಿಗೆ ಮಾಡ್ಕೊಂಡು ಬೆಲ್ಲ ತಯಾರು ಮಾಡಿದೆ. ಎಲ್ಲ ಇದೆ, ಇಲ್ಲೇ ಇದೆ. ಅದು ಮೊದಲು ಒಂದು 4 ಲಕ್ಷ ಖರ್ಚಾಗ್ತಿತ್ತು. ಅಂಥದ್ದು 1,60,000 ನಾನು ಮಾಡ್ಕೊಂಡೆ. ಸಬ್ಸಿಡಿನಲ್ಲಿ 60,000ಕ್ಕೆ ಗಾಣ ಕೊಟ್ಟರು. ಇನ್ನೂ 1 ಲಕ್ಷ ರೂಪಾಯಿ ಎಸ್ಟಿಮೇಟ್ ಹಾಕಿ ಆ ಕೊಪ್ಪರಿಗೆ, ಆಮೇಲೆ ಇನ್ನೊಂದು ಮೆಷಿನ್ನು ಅವೆಂಥವು ಸೆಕೆಂಡ್ ಹ್ಯಾಂಡ್ನಲ್ಲಿ ತೊಗೊಂಡು ನಾನೇ ತಯಾರು ಮಾಡ್ಕೊಂಡ್ವಿ. ಆಗ 2016ರಲ್ಲಿ ನಾನು ಪ್ರಾರಂಭ ಮಾಡಿದ್ದು. ಮೊದಲು ನಾನು ಭಾಳ ಬೆಲ್ಲ ಬೆಳೆದಿದ್ದೆ, ಯಾರು ಗ್ರಾಹಕರು ಬಂದು ತೊಗೊಳ್ತಾ ಇರಲಿಲ್ಲ. ಆವಾಗ ನಾನದೊಂದು ಸಂಕಲ್ಪ ಮಾಡಿದ್ದೆ. ನಾನು ವಿಷರಹಿತವಾದಂಥ ಆಹಾರವನ್ನು ಕೊಡಬೇಕು ಸಮಾಜಕ್ಕೆ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ನಾನು ತಯಾರು ಮಾಡಿದ್ದೆ. ಆಮೇಲೆ ಇನ್ನೊಂದು, ಗ್ರಾಹಕರಿಗೆ ಮೋಸ ಆಗಬಾರ್ದು, ನೇರ ರೈತರಿಂದ ಮಾರಾಟ ಆಗಲ್ಲ ಅಂತೇಳಿ ನಾನು ತಯಾರು ಮಾಡಿರ್ತಕ್ಕಂಥ ಬೆಲ್ಲನ ಹೊಲದಲ್ಲೇ ಮಾರಾಟ ಮಾಡ್ತಾಯಿದ್ದೆ. ಹಂಗಾಗಿ ಅದು ಆ ವರ್ಷ ಪೂರ್ತಿ ಮಾರಾಟ ಆಗಿ ಸ್ವಲ್ಪ ಬೆಲ್ಲ ಲಾಸ್ಟಿಗೆ ನನಗೆ ಕಷ್ಟ ಅನ್ನಿಸ್ತು. ಅದು ಆಮೇಲೆ ಇನ್ನೊಂದು ವರ್ಷದಲ್ಲಿ 6 ತಿಂಗಳಿಗೆ ಮಾರಾಟ ಮಾಡಿದೆ. ಆಮೇಲೆ ಮತ್ತೆ ಇನ್ನೊಂದು ವರ್ಷಕ್ಕಾಗಲೇ 3 ತಿಂಗಳಿಗೆ ಮಾರಾಟ ಆಯ್ತು. ನನ್ನ ಬೆಲ್ಲ ಜಲ್ದಿ ಹೋಯ್ತು. ಆಮೇಲೆ ಗ್ರಾಹಕರಿಗೆಲ್ಲ ನನ್ನ ಮೇಲೆ ಭರವಸೆ ಬಂತು. ಓಹೋ, ಇಲ್ಲಿ ನಾವು ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ, ಯಾವುದೇ ಕೆಮಿಕಲ್ನೂ ಬಳಸಲ್ಲ, ಸಾವಯವದಲ್ಲೇ ಬೆಳೆದು ಮಾಡ್ತಾಯಿದ್ದಾನೆ ಅಂತೇಳಿ ಕಣ್ಣಾರೆ ನೋಡಿದಾಗ ಹೆಚ್ಚಿನ ಗ್ರಾಹಕರು ನನ್ನ ಹೊಲದಲ್ಲಿ ಬಂದು ಅಲ್ಲೇ ಪರ್ಚೇಸ್ ಮಾಡ್ಲಿಕ್ಕೆ ಹತ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಈ ವರ್ಷನ ಇನ್ನೂ ನಾನು ಅಡುಗೆ ಮಾಡ್ತಿದ್ದಂಗೆ ಬೆಲ್ಲನ ಇಳಿಸ್ತಿದ್ದಂಗೆ ತೊಗೊಂಡು ಹೋಗ್ಬಿಡ್ತಾಯಿದ್ರು. ಆಮೇಲೆ ಈ ವರ್ಷ ಇನ್ನೊಬ್ಬ ರೈತನ ಮನವೊಲಿಸಿ ಆತನೂ ಕೂಡ ಬೆಲ್ಲ ಮಾಡ್ಲಿಕ್ಕೆ ಹಚ್ಚಿದ್ವಿ. ಈಗ ಆತನ ಬೆಲ್ಲನ ನಾನು ಕೂಡ ನಿಂತಿದ್ದು ಮಾರ್ಸಕತ್ತಿದ್ವಿ. ನನ್ನ ಬೆಲ್ಲ ಎಲ್ಲ ಕ್ಲೋಸ್ ಅಲ್ಲೇ ಮಾಡ್ತಾಯಿದ್ದಂಗೆ ತೊಗೊಂಡು ಹೋದರು. ಹಾಗಾಗಿ ನಾವೆಲ್ಲ ವಿಷರಹಿತವಾದಂಥ ಆಹಾರವನ್ನು ಸಮಾಜಕ್ಕೆ ಕೊಡೋಣ ಒಂದು ಸಂಕಲ್ಪದೊಂದಿಗೆ ನನ್ನ ಜಮೀನಿನಲ್ಲೇ, ನನ್ನದು ಊರಲ್ಲಿ ಮನೆ ಇರಲಿಲ್ಲ, ಕಡೆಗೆ ಹೊಲನೂ ಇರಲಿಲ್ಲ. ಡಿಗ್ರಿ ಮುಗಿಸಿ ಹೊರಗೆ ಬಂದ ಮೇಲೆ ನಾನು ಅದು ಮಾಡಿದ್ದು. ನನಗೆ ಅದೇನು ಅಂತಾರಲ್ಲ, ಆಸರೆ ಇಲ್ಲದ ಬಳ್ಳಿ ಅಡ್ರಡ್ರಿ ಸತ್ತಿತ್ತು ಅಂತ, ಹಂಗಾಗಿತ್ತು ನನ್ನ ಪರಿಸ್ಥಿತಿ. ಮನೆಯಲ್ಲಿ ನಮ್ಮ ತಂದೆಯರು ಕಲ್ಲು ಬೆಂಚಿ ಬಡಿದು ನಾನು ಡಿಗ್ರಿ ತನಕ ಓದಿಸಿದ್ರು. ಊರಲ್ಲಿ ಮನೆ ಇಲ್ಲ. ನಾನು ಡಿಗ್ರಿ ಮುಗಿಸಿ ಹೊರಗೆ ಬಂದಮೇಲೆ ನಾನು ಸ್ವಂತ ಅದೇ ಕಲ್ಲಿನ ಕೆಲಸ ಅಪ್ಪರ ಜೊತೆಗೆ ಮಾಡಿನೇ ವೇಸ್ಟ್ ಲ್ಯಾಂಡ್ ತೊಗೊಂಡಿದ್ದೆ. ಅದನ್ನ ನಾನೆಲ್ಲ ತೆಗೆದಾಕಿ ಜಮೀನು ಮಾಡ್ಕೊಂಡು ಈಗ 10 ಎಕರೆ ಜಮೀನು ಮಾಡ್ಕೊಂಡು ಒಬ್ಬ ಕೃಷಿಕನಾಗಿ ಆ ಜಮೀನಿನಲ್ಲಿನೇ ಶೆಡ್ ಗಿಡ್ ಕಟ್ಕೊಂಡು ಅಲ್ಲೇ ವಾಸ ಮಾಡ್ತಾನೆ ಇವತ್ತು ಕೃಷಿಗೆ ನಾನು ಇಳಿದು ಈ ಥರ ಮಾಡ್ತಾಯಿದ್ದೀನಿ. ಈಗ 2 ವೆರೈಟಿ ಮಾಡ್ತಾಯಿದ್ದೀನಿ ನಾನು, ಬೆಲ್ಲ ಒಂದು, ಆಮೇಲೆ ಅಕ್ಕಿ ಒಂದು, ಸೋನಾ ಮೊಸರು ಅಕ್ಕಿ ಕೂಡ ಆರ್ಗ್ಯಾನಿಕ್ನಲ್ಲೇ ಮಾಡ್ತಾಯಿದ್ದೀನಿ. ಹೌದು. ಈಗ ಬೋರ್ ಇದೆ. ಆಮೇಲೆ ಇನ್ನೂ ಒಂದು ಮಾಡಿದ್ವಿ, ಅಲ್ಲಿ ನನ್ನ ಜಮೀನು ಮಗಲಲ್ಲಿ ದೊಡ್ಡ ಹಳ್ಳ, ಮಳೆ ಬಂದಾಗ ಹಳ್ಳ ಕೆರೆಗೆ ಹೋಗ್ತಾ ಇತ್ತು.
ಆ ಹಳ್ಳನ್ನು ತಡೆಗೋಡೆ ಕಟ್ಕೊಂಡು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ಕೊಂಡು ಆ ನೀರನ್ನು ಬಳಸ್ಕೊಳ್ಳೋಕ್ಕೆ ನಾನೇ ವ್ಯವಸ್ಥೆ ಸ್ವಂತ ಮಾಡ್ಕೊಂಡಿದ್ದೀನಿ. ಅದು ಕೂಡ ಹಾಗಾಗಿ ನನಗೆ ಜಾಸ್ತಿ ಶಕ್ತಿ ಸಿಕ್ಕಂಗಾಯ್ತು. ಯಾವುದೇ ಕೆಮಿಕಲ್ ಬಳಸಲ್ಲ, ನಾನು ಬಳಸಿಲ್ಲ. ಆಮೇಲೆ ಸಸ್ಯಜನ್ಯ ಔಷಧಿಗಳನ್ನು ನಾನೇ ತಯಾರು ಮಾಡ್ಕೊಳ್ತೀನಿ. ಆಮೇಲೆ ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಳ್ತೀನಿ. ಈಗ 3 ಹಸು ಸಾಕೊಂಡಿದ್ದೀನಿ. ಆಮೇಲೆ ಕೋಳಿನೂ ಸಾಕಿದ್ದೀನಿ ಈಗ. ಆಮೇಲೆ ಕುರಿಗಳನ್ನೂ ಸಾಕೊಂಡಿದ್ದೀನಿ. ಈಗ ಅದರಲ್ಲಿನೇ ಮಾವಿನ ಗಿಡಗಳನ್ನ ನೆಟ್ಟಿದ್ದೀನಿ. ಈ ಸಮಗ್ರ ಕೃಷಿ ಕಡೆಗೆ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಹಿಡ್ಕೊಂತ ಹೋಗ್ತಾ ಇದ್ದೀನಿ. ಈ ಥರನಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಈ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇದೆ ಅಂತಂತೇಳಿ ಎಲ್ಲ ಕರೆದಿದ್ದಕ್ಕೆ ನಮ್ಮ ಎಫ್ ಹೋದರು. ಇದೆಲ್ಲನ ತಗೊಬೇಕಂದ್ರೆ ಜನ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಫೋನ್ ನಂಬರ್ ಇದೆ 9660150448. ಇದು ಬಂಡ್ರಿ ದುರ್ಗಣ್ಣ ಸಾವಯವ ಬೆಲ್ಲ ಅಂದರೆ ಸಾಕು ಬರ್ತಾರೆ. ಈಗ ಸುಮಾರು 8 ವರ್ಷದಿಂದ ನನ್ನ ಗುರುತಿಸಿದ್ದಾರೆ. ಮೊನ್ನೆ ಒಬ್ಬರು ಭಾರತೀಯ ಕಿಸಾನ್ ಸಂಘದವ್ರು ಬಂದಿದ್ದರು ನನ್ನ ಹೊಲದಲ್ಲಿ. ಅನೇಕ ಕಾರುಗಳು ಬೈಕ್ಗಳು ಬಂದು ನಿಂತಿದ್ವು ಅಲ್ಲಿ. ಇವೆಲ್ಲ ಯಾಕೆ ಬಂದಿದ್ದಾವೆ ಅಂತಂದಾಗ ನಾನು ಅವ್ರಿಗೆ ಹೇಳಿದೆ, ನಾನು ಕೊಡ್ತಕ್ಕಂಥ ಆಹಾರ ಅದು ಒಂದು ಗಾದೆ ಮಾತು ಹೇಳ್ತಾರೆ, ಉಂಡು ಮನೆ ಜಂಗಂಬಲ್ಲಂತೆ ಮೇದ ಮನೆ ಬಸವಬಲ್ಲಂತೆ ಅಂತ. ನಾನು ಕೊಡ್ತಕ್ಕಂಥ ಆಹಾರವನ್ನು ಅವ್ರು ತೊಗೊಂಡು ನನ್ನ ಮೇಲೆ ಭರವಸೆ ಇರೋದಕ್ಕಾಗಿ ನೀವೆಲ್ಲ ಬಂದು ನಿಂತಿದ್ದೆ ತೊಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿದೆ ಅವರಿಗೆ. ನಾನು ಈ ಥರದಲ್ಲಿ ನನ್ನ ಕೃಷಿ ಪಯಣ ನನ್ನ ಜಮೀನಿನಲ್ಲಿ ಸಾಗಿದೆ. ತುಂಬಾ ಜನ ಯಾವುದು ಕೆಲಸ ಮಾಡದೆ ಕೆಲಸ ಸಿಗ್ತಾ ಹೌದು, ಅಂಥವ್ರಿಗೆ ಏನಾದರೂ ಸಂದೇಶ ಕೊಡ್ತಾ ಇದ್ದೀನಿ, ಬರ್ತಾ ಇರ್ತದಲ್ಲಿ. ನಾನು ಹೇಳ್ತಾ ಇದ್ದೀನಿ, ನಾವು ಇವತ್ತು ಭೂಮಿಯನ್ನು ರಾಸಾಯನಿಕ ಬಳಸಿ ಹಾಳು ಮಾಡ್ತಾ ಇದ್ದೀವಿ. ಈ ಭೂಮಿಯನ್ನು ಹಾಳು ಮಾಡೋದನ್ನು ಬಿಟ್ಟು ಮುಂದಿನ ನಮ್ಮ ಪೀಳಿಗೆ ಈ ಭೂಮಿಯನ್ನು ಫಲವತ್ತತೆ ಉಳಿಸ್ಬೇಕಂತಂದ್ರೆ ಸಾವಯವದ ಕಡೆಗೆ ನಾವು ಒಳ್ಳೇಬೇಕು. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡೋಣ ಅಂತಂತೇಳಿ ಈಗ ನಾನೊಂದು ಸಂಕಲ್ಪ ಮಾಡಿದ್ದೀನಿ. ನಾನು ಇದರಿಂದ ಅತಿ ಏನನ್ನು ಗಳಿಸಿ ಹೋಗ್ಬೇಕು ಅಂತಲ್ಲ, ಭೂಮಿಯ ಫಲವತ್ತತೆಯನ್ನು ಗಳಿಸಿ ಹೋಗ್ತಕ್ಕಂಥ ಕೆಲಸ ನಾನು ಮಾಡಬೇಕು. ಅಕ್ಕಪಕ್ಕದ ನನ್ನ ರೈತರೆಲ್ಲ ಆ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋ ಒಂದು ವಿಚಾರದ ಮೂಲಕ ಇವತ್ತು ನಾನು ಕೃಷಿಗಿಳಿದಿದ್ದೀನಿ. ಇವಾಗ ನೀವು ಎಲ್ಲ ರಾಸಾಯನಿಕ ಮುಕ್ತವಾಗಿ ಮಾಡ್ತಾ ಇದ್ದೀರಿ. ಹೌದು. ಒಂದು ವೇಳೆ ಕೀಟಗಳೆಲ್ಲ ಸಮಸ್ಯೆ ಆದರೆ ಏನು ಮಾಡ್ತೀರಾ? ಇವಾಗ ಕೀಟಗಳ ಸಮಸ್ಯೆ ಆದರೆ ನಮಗೆ ಈಗ ಈರುಳ್ಳಿ ಸಿಗುತ್ತೆ, ಬೆಳ್ಳುಳ್ಳಿ ಸಿಗುತ್ತೆ, ಬೇವಿನ ಸೊಪ್ಪು ಸಿಗುತ್ತೆ, ಆಮೇಲೆ ಹಸಿಮೆಣಸಿನ್ಕಾಯಿ ಸಿಗುತ್ತೆ, ಆಮೇಲೆ ಅಲವೇರಾ ಅಂತ ಹೇಳ್ತೀವಿ ನಾವು, ಲೋಳೆ ಸರ ಅಂತೇಳಿ. ಅವು 5 ಒಂದೊಂದು ಪ್ರಮಾಣದಲ್ಲಿ ಅಂತ ನಾವು ಮಾಡಿದ್ದೀವಿ, ಇಷ್ಟಿಷ್ಟಂತ. ಆ ಪ್ರಮಾಣದಲ್ಲಿ ನಾವು ಅದನ್ನ ಸಣ್ಣ ಕೊಚ್ಚಿ ಮಿಕ್ಸಿಗೆ ಹಾಕಿ ತಯಾರು ಮಾಡಿದರೆ ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡನ್ನು ನಾವೀಗ ರಾಸಾಯನಿಕಗಳು ತಂದಾಗ ಇಷ್ಟೇ ml ಹಾಕ್ಬೇಕಂತ ಹೆಂಗೆ ಹಾಕ್ತಾರೋ ಹಂಗೆ ನಾವು 100 ml ಈ ಥರ ಒಂದು ಟ್ಯಾಂಕಿಗೆ ಹಾಕ್ಕೊಂಡು ಅದನ್ನ ಬಳಸಿದಲ್ಲಿ ಆ ರಾಸಾಯನಿಕಗಿಂತೂ ಜಾಸ್ತಿ ಕೆಲಸ ನಮ್ಮ ಸಾವಯವದ ಸಸ್ಯಜನ್ಯ ಔಷಧಿಗಳೇ ಕೆಲಸ ಮಾಡ್ತದೆ. ಅದಕ್ಕೆ ನಾನು ಈಗ ಹೇಳ್ತಾ ಇದ್ದೀನಿ, ನಾನು ಮಾಡಿರೋದನ್ನ ನನಗೆ ಸಾಕ್ಷಿ ಆಗಿರೋದಕ್ಕಾಗಿ ನಾನು ಅಷ್ಟು ಧೈರ್ಯವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಭೂಮಿಗೂ ಒಳ್ಳೆಯದು. ಭೂಮಿಯಲ್ಲಿ ಯಾವುದೇ ವಿಷಾಂಶ ಸೇರಲ್ಲ. ಹಾಗಾಗಿ ಈಗ ನಮ್ಮ ಇಂದಿನ ಪೀಳಿಗೆ, ನಮ್ಮ ಯಜಮಾನರೆಲ್ಲ ಶತಾಯುಷಿಗಳಾಗಿ ಕಾಲ ಕಳೀತಿದ್ರು. ನಾವೆಲ್ಲ ಅರ್ಧ ಶತಾಯುಷಿಗಳು ಕೂಡ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಮೂಲ ನಾವು ರೈತರು ಈಗ ಮಾಡ್ತಕ್ಕಂಥ ಈ ರಾಸಾಯನಿಕ ಬಳಕೆಯ ಅತಿ ಬಳಕೆಯಿಂದಾಗಿ ವಿಷಪೂರಿತವಾದಂಥ ಆಹಾರಗಳನ್ನು ಸೇವನೆ ಮಾಡೋದಕ್ಕಾಗಿ ನಾವು ಇವತ್ತು ನಮ್ಮ ಆಯುಷ್ಗಳು ನಾವೇ ಕಡಿಮೆ ಮಾಡಿಕೊಳ್ತಾ ಇದ್ದೀವಿ. ಇದು ಕಡಿಮೆ ಆಗಬೇಕು ಅಂತಂತಂದರೆ ನಾವೆಲ್ಲರೂ ಅದನ್ನು ತ್ಯಜಿಸಿ ಸಾವಯವದ ಕಡೆಗೆ ಹೆಜ್ಜೆ ಇಡಬೇಕು ಅಂತೇಳಿ ಆ ದೃಷ್ಟಿಯಿಂದ ನಾವು ಮಾಡ್ತಾರೆ. ಫಾಸ್ಟ್ ಫುಡ್ ಹೋಗಬಾರ್ದು. ಫಾಸ್ಟ್ ಫುಡ್ ಹೋಗ್ತಾ ಇರೋದು ಸ್ವಲ್ಪ ಇಳುವರಿ ಕಡಿಮೆ ಇರ್ಬೋದು, ಅದ್ರ ಶಕ್ತಿತ್ವದಂತ ಆಹಾರ ಸಿಗುತ್ತಲ್ಲ. ತುಂಬಾ ಜನ ಸಾವಯವ ಕೃಷಿ ಮಾಡದೇ ಇರೋದಕ್ಕೆ ಕಾರಣನೇ ಅದು. ಇಳುವರಿ ಕಡಿಮೆ ಆಗುತ್ತೆ. ನಮ್ಗೆ ಇಳುವರಿ ಕಡಿಮೆ ಆದ್ರೂ ಚಿಂತಿಲ್ಲ. ಆರೋಗ್ಯಕ್ಕಾಗಿ ಎಷ್ಟು ವ್ಯಯ ಮಾಡ್ತಾ ಇದೀವಿ, ಆ ವ್ಯಯ ಮಾಡೋದು ತಪ್ಪುತ್ತಲ್ಲ. ಆಮೇಲೆ ನಮ್ಮ ಖರ್ಚು ಕಡಿಮೆ ಆಗುತ್ತಲ್ಲ. ಖರ್ಚು ಕಡಿಮೆ ಆದಾಗ ನಮ್ಮ ಆದಾಯ ಜಾಸ್ತಿ ಆಯ್ತು ಅಂತ ನಾವು ತಿಳ್ಕೊಬೇಕಲ್ಲ ರೈತರು. ಇದು ಪ್ರತಿಯೊಬ್ಬ ರೈತನಲ್ಲಿ ಬರಬೇಕು ಅಂತಂತೇಳಿ ನಾವು ಕಂಕಣಬದ್ಧರಾಗಿ ನಿಂತಿದ್ವಿ. ಇಳುವರಿ ಕಡಿಮೆ ಆದರೂ ಕೂಡ ಮಾಡಿ ತೋರಿಸೋಣ, ಅದ್ರ ಲಾಭನೂ ತೋರಿಸೋಣ ಅಂತಂತೇಳಿ. ನಮ್ಮ ರೈತರು ಏನು ಮಾಡಿದ್ರಲ್ಲಿ ಆ ರಾಸಾಯನಿಕ ಬಳಸಿ ಅವರು ಭತ್ತ ಬೆಳೆದ್ರು. ನಾನು ರಾಸಾಯನಿಕವನ್ನು ತ್ಯಜಿಸಿ ಸಾವಯವವನ್ನು ಬಳಸಿ ಭತ್ತ ಬೆಳೆದೆ. ನಾನು 100 ಪ್ಯಾಕೆಟ್ ಭತ್ತ ಬೆಳೆದೆ, ಅವರು 100 ಪ್ಯಾಕೆಟ್ ಮೇಲೆ ಭತ್ತ ಬೆಳೆದಿದ್ರು. 100 ಪ್ಯಾಕೆಟ್ ಬೆಳೆದು ಅವರು ಪಡೆದಿದ್ದ ದುಡ್ಡು 50-60 ಸಾವಿರ. ನಾನು 100 ಪ್ಯಾಕೆಟ್ ಭತ್ತ ಬೆಳೆದು ಈ ಥರ ಮೌಲ್ಯವರ್ಧನೆ ಮಾಡಿದ್ದಕ್ಕೆ 3 ಲಕ್ಷ ತೊಗೊಂಡೆ. ನಾನು ಸ್ವಲ್ಪ ಬೆಳೆದ್ರೂ ಕೂಡ ಮೌಲ್ಯವರ್ಧನೆ ಮಾಡಿದಲ್ಲಿ ನಮಗೆ ಅಧಿಕವಾದಂಥ ಬೆಲೆ ಸಿಕ್ತು. ಆವಾಗ ನಮಗೆ ಖುಷಿ ಅನ್ನಿಸ್ತು, ನಮ್ಮ ಖರ್ಚು ಕಡಿಮೆ ಆಯಿತು. ಅದಕ್ಕೆ ನಾನು ಅವ್ರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ, ನಮ್ಮದೇ ಆದಂಥ
ನಮ್ಮ ಜಮೀನುಗಳು ಸಿಗ್ತಕ್ಕಂಥದ್ದನ್ನ ಬಳಸ್ಕೊಂಡ್ರಿ, ಆಮೇಲೆ ಬಳಸ್ಕ ಉಳಿಸ್ಕೊ ಗಳಿಸ್ಕೊ ಅಂತ.